ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ 9ನೇ ವಾರ್ಡ್ನ ಆಸ್ಥಾನ ಈ ಪಂಚೇತನ್ ಆಶ್ರಮದ ಧರ್ಮಗುರು ನೂರ್ ಅಹಮದ್ ರವರು ಸರ್ವಧರ್ಮದ ಸಮುದಾಯಕ್ಕೆ ಒಳ್ಳೆಯದಾಗಲಿ ಎಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದರು. ಪ್ರತಿ ವರ್ಷವೂ ಕೂಡ ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರುತ್ತಿರುವ ಆಶ್ರಮವು ಈ ಬಾರಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯ ಮೂಲಕ ಕಣ್ಣಿನ ಪರೀಕ್ಷೆ, ಬಿಪಿ, ಶುಗರ್, ಥೈರಾಯ್ಡ್ ಮುಂತಾದ ಕಾಯಿಲೆಗಳ ಬಗ್ಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಗಣ್ಯರು ಮಾತನಾಡಿ, ಸರ್ವಧರ್ಮದ ಜನಾಂಗವು ಆರೋಗ್ಯವಂತರಾಗಿ ಇರಬೇಕು. ಆದ್ದರಿಂದ ಈ ದಿನ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಾಡು ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ನಮ್ಮ ಸಂಪರ್ಕವಿರುವ ಆಸ್ಪತ್ರೆಗಳಿಗೆ ಕಳುಹಿಸಲಾಗುವುದೆಂದು ತಿಳಿಸಿದರು. ಪಟ್ಟಣ 9ನೇ ವಾರ್ಡಿಂದ ನಮ್ಮ ಆಸ್ಥಾನ ಪಂಚೇತನ್ ವತಿಯಿಂದ ಸರ್ವರಿಗೂ ಆರೋಗ್ಯ ತಪಾಸಣೆ ಕೇಂದ್ರ ನಿರ್ಮಿಸಿದ್ದೀವಿ. ಎಲ್ಲರೂ ಸರ್ವರು ಬಂದು ಆಗಮಿಸಿದ್ದಾರೆ. ಫ್ರೀ ಚೆಕಪ್ಸ್ ಎಲ್ಲ ಕನ್ನಡಕ ಮತ್ತು ಶುಗರು, ಬಿಪಿ, ಥೈರಾಯ್ಡು ಇತ್ಯಾದಿ ಎಲ್ಲ ರೋಗಗಳಿಗೂ ಚೆಕಪ್ ಇದೆ, ಫ್ರೀ. ಎಲ್ಲರೂ ಬಂದಿದ್ದಾರೆ ಆಸ್ಥಾನ ಪಂಚೇತನ್ ವತಿಯಿಂದ. ವರ್ಷ ಮಾಡ್ತಾಯಿದ್ದೀವಿ. ಈಗ ಶುರು ಮಾಡಿದ್ರು ಮೊದಲನೇ ವರ್ಷ. ಪ್ರತಿ ವರ್ಷ ನಡೆಸ್ಬೇಕಂತ ಒಂದು ತೀರ್ಮಾನ ಮಾಡಿ ಮೆಡಿಕಲ್ ಚೆಕಪ್, ಫ್ರೀ ಚೆಕಪ್ ಮಾಡಿಸ್ತಾಯಿದ್ವಿ. ಶುಗರು, ಬಿಪಿ, ಥೈರಾಯ್ಡು, ಕಣ್ಣಿನ ಪರೀಕ್ಷೆ ಎಲ್ಲ ಮಾಡ್ತಾಯಿದ್ವಿ. ಕಣ್ಣಿನ ಪರೀಕ್ಷೆನೂ ಪ್ರಾಬ್ಲಮ್ ಇದ್ದು ಕನ್ನಡಕನೂ ಕೊಡ್ತಾಯಿದ್ವಿ. ಶುಗರ್ ಏನಾದರೂ ಜಾಸ್ತಿ ಇದ್ದರೆ ಡಾಕ್ಟ್ರ್ ಬಂದಿದ್ದಾರೆ, ಕನ್ಸಲ್ಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಹೆಂಗೆ ಮಾತ್ರೆ ತೊಗೋಬೇಕು ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಬಡವರಿಗೂ ಕೂಡ ಕೆಲವೊಬ್ಬರಿಗೆ ಮೈಸೂರು ಹೋಗಿ ಚಿಕಿತ್ಸೆ ಪಡೆಯಲಿಕ್ಕಾಗಲ್ಲ. ಅಂಥವ್ರಿಗೆಲ್ಲ ನಾವು ಮೈಸೂರಿಂದ ಡಾಕ್ಟ್ರ್ ತರಿಸಿ ಇವತ್ತು ನೇತ್ರ ಅಂದರೆ ಕಣ್ಣಿನ ಆಗಿರಬಹುದು, ಬಿಪಿ, ಶುಗರ್, ಥೈರಾಯ್ಡ್ ಇರೋರಿಗಾಗಿರ್ಬೋದು ಜನರಲ್ ಚೆಕಪ್ ಉಚಿತವಾಗಿ ಕೊಡ್ತಿದ್ದೀವಿ. ಅದ್ರ ಉದ್ದೇಶ ಇಷ್ಟ, ಎಲ್ಲ ಬಡವರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು. ನಮ್ಮ ಆಸ್ಥಾನ ಪಂಚೇತನ್ ಇವತ್ತು ಹಮ್ಮಿಕೊಂಡಿರೋದೇನೆಂದರೆ, ಇದು ಕೇವಲ ಕ್ಯಾಸ್ಟಿಸಮ್ ಅಲ್ಲ, ಇಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದು ಅಂತ ನಾವು ನಮ್ಮ ಆಸ್ಥಾನ ಪಂಚೇತನ್ ವತಿಯಿಂದ ಎದ್ದು ಹಿಡಿತಿರೋದು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆಸ್ಥಾನ ಪಂಚೇತನ್ ವತಿಯಿಂದ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಪ್ರಾರ್ಥಿಸುತ್ತಾ, ಹಾಗೆ ನೀವೆಲ್ಲ ಬಂದಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಧರ್ಮಗುರು ನೂರ್ ಅಹಮದ್, ನಿವೃತ್ತಿ ಸರ್ಕಾರಿ ನೌಕರ ಸಿಖ್ಬತ್, ಇಸ್ಲಾಂ ಧರ್ಮಬೋಧಕ ಜಾಕಿರ್ ಶರೀಫ್ ಮತ್ತು ಸಂಸ್ಥೆ ಆಯೋಜಕರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.